ಅಣ್ಣ ಅಣ್ಣ ಎಂದು ಕೂಗುತ್ತಲೇ ಅವನ ಕ್ಯಾಬಿನ್ ಒಳಗೆ ನುಗ್ಗಿದಳು. ರಾಘು, ಆರಾಧನಾ ಹಾಗೂ ಆದಿತ್ಯ ಆಫೀಸ್ನ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದರು. ಅವರಿಬ್ಬರ ಅರಿವು ಇಲ್ಲದೆ ಅಣ್ಣನ ಬಳಿಗೆ ಬಂದು, ಅಣ್ಣ, ನಿನ್ನ ಹೆಂಡ್ತಿನ ನನ್ನ ಜೊತೆ ಹೊರಗಡೆ ಕಳಿಸೋ, ಪ್ಲೀಸ್ ಕಣೋ ಪ್ಲೀಸ್. ಅವಳು ಹೆಂಡತಿ ಅಂದಿದ್ದನ್ನು ಕೇಳಿ ಆರು, ಆದಿ, ಅಭಿ ಆಶ್ಚರ್ಯದಿಂದ, ಅಂಜು ಹಾಗೂ ರಾಘುನ ಅನುಮಾನದಿಂದ ನೋಡುತ್ತಿದ್ದರು. ರಾಘು ಮಾತು ಆಶ್ಚರ್ಯ ತರಿಸಿತು. ಹಲೋ ಗಾಯ್ಸ್, ಜಾಸ್ತಿ ಓವರಾಗಿ ಥಿಂಕ್ ಮಾಡಬೇಡಿ. ನಾನು ಹೆಂಡ್ತಿ ಅಂತ ಹೇಳಿದ್ದು ಈ ಹಬ್ಬಿಗೆ. ಯಾವಾಗ ನೋಡಿದ್ರೂ ಅಣ್ಣನಿಂದೇನೆ ಓಡಾಡ್ತಿರ್ತಾನೆ, ಒಳ್ಳೆ ಹೆಂಡ್ತಿ ಥರ ಎಂದು ಹೇಳಿದರೆ ರಾಘು, ಆರಾಧನಾ, ಆದಿತ್ಯ ಅವಳು ಹೇಳಿದ್ದನ್ನು ಕೇಳಿ ಮುಸಿ ಮುಸಿ ನಗುತ್ತಿದ್ದರು. ಆದರೆ ಅಭಿ, ಎಂಥ ಹುಡುಗಿನ ಕೊಟ್ಟಿಯಪ್ಪ ನನಗೆ, ಎಲ್ಲಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಈ ಹುಡುಗಿಗೆ ಎಂದು ಹಣೆ ಚಚ್ಚಿಕೊಳ್ಳುತ್ತಿದ್ದನು. ಅವಳ ಗಮನ ನಂತರ ಅಲ್ಲಿದ್ದ ಆರಾಧನಾ ಹಾಗೂ ಆದಿತ್ಯದವರತ್ತ ತಿರುಗಿತು. ಯಾರೆಂದು ಕೇಳಿದಾಗ ಅವರಿಬ್ಬರ ಪರಿಚಯವನ್ನು ಮಾಡಿಸಿದನು. ಹಾಗೆ ಇವಳು ನನ್ನ ತಂಗಿ ಅಂಜಲಿ ಅಂತ, ನಮ್ಮ ಚಿಕ್ಕಪ್ಪನ ಮಗಳು, ಅಭಿ ಫಿಯಾನ್ಸಿ ಎಂದು ಪರಿಚಯ ಮಾಡಿಸಿದನು. ಏನು ಪುಟ್ಟ ನಿನ್ನ ಕತೆ ಎಂದಾಗ, ಅಣ್ಣ ಇವನನ್ನು ಹೊರಗಡೆ ಕರ್ಕೊಂಡು ಹೋಗ್ಲಾ ಪ್ಲೀಸ್ ಕಣೋ, ನಾನು ಕರೆದ್ರೆ ಆಫೀಸ್ ಅದು ಇದು ಅಂತಿದ್ದಾನೆ, ಪ್ಲೀಸ್ ಕಣೋ, ನೀನು ಪರ್ಮಿಷನ್ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ನನ್ನ ಮುದ್ದು ಚಿನ್ನಮ್ಮ, ನಿನಗಿಲ್ಲ ಅಂತೀನಾ, ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಅಭಿ, ನೀನು ಕೆಲಸ ಏನೇ ಇದ್ದರೂ ನಾನು ನೋಡ್ಕೊತೀನಿ ಸರಿನಾ? ಥ್ಯಾಂಕ್ಸ್ ಕಣೋ ರಾಘು. ಮಗನೇ, ಇದೆಲ್ಲ ಬೇಕಾ, ಸುಮ್ಮನೆ ಹೋಗಿದ್ದು ಬಾ. ನಿನ್ನ ಅಣ್ಣನ ಪರ್ಮಿಷನ್ ಸಿಕ್ಕಿದೆಯಲ್ಲ, ಬಾಮ ಹೋಗೋಣ. ಥ್ಯಾಂಕ್ಸ್ ಕಣೋ ಅಣ್ಣ ಎಂದಾಗ ಅವಳ ಹಣೆಗೆ ಚುಂಬಿಸಿ, ಸರಿ ಅಂಜು, ಆದರೆ ಸಂಜೆ ಬೇಗ ಬರಬೇಕು, ಓಕೆನಾ? ಡನ್ ಅಣ್ಣ. ಈ ಮೂವರ ಅನ್ಯೋನ್ಯತೆ ಕಂಡು ಆರಾಧನಾ ಹಾಗೂ ಆದಿತ್ಯ ನಿಬ್ಬೆರಗಾದರು. ರಾಘು ಯಾವಾಗಲೂ ಸಿಡಿ ಸಿಡಿ ಅಂತಿದ್ದವನು ಅಭಿ ಹಾಗೂ ಅಂಜು ಪ್ರೀತಿಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾನೆ. ನಿಜ ಅಣ್ಣ, ಅಂದರೆ ಹೀಗೆ ಇರಬೇಕು, ಗೆಳೆಯ ಇದ್ದರೆ ಇವನ್ ಥರ ಇರಬೇಕು. ಆದರೆ ನಾವು ಅಂದುಕೊಂಡಿರುವ ವ್ಯಕ್ತಿ ಇವನೇ ಆಗಿದ್ರೆ ಯಾಕವರ ನೋವಿಗೆ ಕಾರಣ ಆದ? ನಿಜವಾಗಲೂ ಈಗಿರೋದು ಅವನ ನಿಜವಾದ ವ್ಯಕ್ತಿತ್ವನ ಅಥವಾ ತೋರ್ಪಡಿಸುವಿಕೆನಾ ಎಂದು ಆರು ಹಾಗೂ ಆದಿ ಮನಸ್ಸಿನಲ್ಲಿ ಅಂದುಕೊಂಡರು. ರಾಘು ಹೇಳಿದಂತೆ ಹೊಸ ಕಂಪನಿಯ ಜೊತೆ ಟೈಅಪ್ ಆಗಲು ಯೋಜನೆಯನ್ನು ಸಿದ್ಧಪಡಿಸಿದನು. ಅದು ದೀನಬಂಧು ಟೆಕ್ಸ್ಟೈಲ್ ಮತ್ತು ಕಂಪನಿ ಜೊತೆಗೆ. ಮೊದಲೇ ಆರಾಧನಾಗೆ ರಾಘು ಅದರ ಬಗ್ಗೆ ತಿಳಿಸಿದ್ದರಿಂದ ಅವಳು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ರಾಘುಗೆ ದೀನಬಂಧು ಕಂಪನಿಯ ಜೊತೆಗೆ ಯಾವುದೇ ವ್ಯವಹಾರಗಳು ನಡೆಯಲು ಬಿಡಬಾರದು. ರಾಘು ಬಿಸಿನೆಸ್ ಸಂಪೂರ್ಣವಾಗಿ ನಾಶವಾಗಬೇಕೆಂದು ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಅಣಿಯಾದಳು. ಆರಾಧನಾಳ ಬರ ಹೇಳಿದ ರಾಘು ಅವಳು ಬಂದೊಡನೆ ನಿನ್ನೆ ಹೇಳಿದಂತೆ ಮೀಟಿಂಗ್ಗೆ ರೆಡಿಯಾಗಲು ಹೇಳಿ ತನ್ನ ಕೆಲಸದತ್ತ ಗಮನವಿಟ್ಟನು. ಸುಮಾರು ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ಮತ್ತೆ ಆರಾಧನಾನ ಕರೆದ ರಾಘು ಮೀಟಿಂಗ್ಗೆ ಬರಲು ಹೇಳಿ ಹೊರ ನಡೆದನು. ಅವನು ಹೊರಗಡೆ ಹೋಗುತ್ತಿದ್ದಂತೆ, ಹೋಗು ರಾಘು, ಇವತ್ತು ನೀನಂದುಕೊಂಡಿದ್ದು ಯಾವುದು ನಡೆಯಬಾರದು. ಇವತ್ತಿನಿಂದಲೇ ನಿನ್ನನ್ನು ಮಟ್ಟ ಹಾಕಬೇಕು. ನೋವು ಏನು ಅನ್ನೋದು ನಿನಗೆ ಅರ್ಥ ಆಗಬೇಕು. ಇವತ್ತು ನೀನು ಸೋಲಲೇಬೇಕು. ನಿನ್ನ ಸೋಲೆ ನನಗೆ ಗೆಲುವಿನ ಮೆಟ್ಟಿಲು ಎಂದುಕೊಂಡು ಅವನ ಹಿಂದೆಯೇ ಬಂದು ಆದಿತ್ಯಗೆ ಕಣ್ಣೊಡೆದು ಎಲ್ಲ ಓಕೆನಾ ಎಂದು ಕಣ್ಣಲ್ಲಿಯೇ ಕೇಳಿದಳು. ಅವನು ಕೈ ಎತ್ತಿ ಡನ್ ಎಂದು ತಿಳಿಸಿದನು. ನಗುತ್ತಾ ರಾಘುನ ಜೊತೆಯಲ್ಲಿಯೇ ದೀನಬಂಧು ಆಫೀಸಿಗೆ ಬಂದಳು. ರಾಘುನ ಜೊತೆಯಲ್ಲಿ ಬೇರೆ ಬೇರೆ ಕಂಪನಿಯವರು ಬಂದಿದ್ದರು. ಬೇರೆಲ್ಲ ಕಂಪನಿಯ ಮೆಟೀರಿಯಲ್ಸ್ಗಳು ಕ್ವಾಲಿಟಿ ಚೆನ್ನಾಗಿತ್ತು. ಆದರೆ ರಾಘವನ ಕಂಪನಿಯ ಕ್ಲಾತ್ಗಳು ತುಂಬ ಕಳಪೆ ಮಟ್ಟದ್ದು ಎಂದು ರಾಘುಗೆ ಅವಮಾನ ಮಾಡಿ ಅವನನ್ನು ಹೀಯಾಳಿಸಿ ಕ್ಲಾತ್ಗಳನ್ನು ರಿಜೆಕ್ಟ್ ಮಾಡಿದರು. ದೀನಬಂಧು ಕಂಪನಿಯ ಸಿಇಒ ವಿರಾಟ್, ಮಿಸ್ಟರ್ ರಾಘವ್, ಏನಿದು ಈ ಥರ ಕ್ವಾಲಿಟಿ ಇಲ್ಲದೆ ಇರೋ ಮೆಟೀರಿಯಲ್ನ ನಾವು ಸೇಲ್ ಮಾಡಿದರೆ ನಮ್ಮ ಕಂಪನಿ ರೆಪ್ಯುಟೇಷನ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಮೊದಲೇ ನಮ್ಮ ಕಂಪನಿ ಲಾಸ್ದಲ್ಲಿ ನಡೆಯುತ್ತಿದೆ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಸಹಾಯ ಮಾಡಿ ಅಂತ ಕೇಳಿದರೆ ನೀವು ಈ ಥರ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ನಮಗೆ. ಎಷ್ಟು ದಿನದಿಂದ ನಮಗೆ ಈ ಥರ ಮೋಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಇಷ್ಟು ವರ್ಷದಿಂದ ಒಳ್ಳೆ ಮೆಟೀರಿಯಲ್ಸ್ ಬಟ್ಟೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ಅಂತ ನಿಮ್ಮ ಹತ್ರ ನಾವು ಪರ್ಚೇಸ್ ಮಾಡ್ತಾ ಇದ್ವಿ. ಆದರೆ ಈಗ ಈ ಥರ ಕ್ವಾಲಿಟಿ ಇಲ್ಲದೆ ಇರೋ ಬಟ್ಟೆಗಳನ್ನು ಕೊಟ್ಟು ನಮ್ಮನ್ನು ಮುಳುಗಿಸಬೇಕು ಅಂದುಕೊಂಡಿದ್ದೀರಾ? ರಾಘವ್, ಮಿಸ್ಟರ್ ವಿರಾಟ್, ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮ ಕಂಪನಿ ಬಗ್ಗೆ ಗೊತ್ತಿದ್ದು ಈ ಥರ ಮಾತಾಡ್ತಾ ಇದ್ದೀರಾ? ಸಾವಿರಾರು ಜನರ ಶ್ರಮ ಇದೆ ಇದರಲ್ಲಿ. ಸಾವಿರಾರು ಜನರು ಈ ಕಂಪನಿಯನ್ನು ನಂಬಿಕೊಂಡು ಕೂತಿದ್ದಾರೆ. ಇಷ್ಟು ವರ್ಷಗಳು ಇಲ್ಲದೇ ಇರೋ ಮೋಸ ಈಗ ಮಾಡ್ತೀವಾ? ಎಷ್ಟು ಧೈರ್ಯ ಇದ್ದರೆ ಈ ಥರ ಮಾತಾಡ್ತೀರಾ? ಎಷ್ಟು ದಿನದಿಂದ ನಮ್ಮ ಕಂಪನಿ ರೆಪ್ಯುಟೇಷನ್ನ ಹಾಳು ಮಾಡಬೇಕು ಅಂತ ನೀವು ಕಾಯ್ದುಕೊಂಡಿದ್ರಿ
ಹಲೋ ಮಿಸ್ಟರ್ ರಾಘವ್, ಬೇಕಾದರೆ ನೀವೇ ಬಂದು ಚೆಕ್ ಮಾಡ್ಕೊಳ್ಳಿ. ಈ ಥರ ಬಟ್ಟೆಗಳನ್ನು ಸೇಲ್ ಮಾಡಿದರೆ ಜನ ನಮಗೆ ಹುಗಿತಾರೆ. ದುಡ್ಡು ಜಾಸ್ತಿ ತಗೊಂಡು ಕ್ವಾಲಿಟಿ ಇಲ್ಲದೇ ಇರೋ ಬಟ್ಟೆಗಳನ್ನು ಸೇಲ್ ಮಾಡ್ತಿದ್ದಾರೆ ಅಂತ ಅಂದುಕೊಳ್ಳೋದಿಲ್ವಾ? ನೋಡಿ, ನೀವೇ ಚೆಕ್ ಮಾಡಿ. ನಿಮ್ಮ ಕಂಪನಿಯಿಂದಾನೇ ಬಂದಿರೋ ಮೆಟೀರಿಯಲ್ಸ್ ಇದು. ಅವರು ಹೇಳಿದಂತೆ ರಾಘು ಬಟ್ಟೆಗಳನ್ನೆಲ್ಲ ಚೆಕ್ ಮಾಡಿ ನೋಡುತ್ತಾನೆ. ಹೌದು ವಿರಾಟ್, ಹೇಳಿದಾಗೆ ಈ ಮೆಟೀರಿಯಲ್ಸ್ ತುಂಬ ಕಳಪೆ ಮಟ್ಟದ್ದು. ಅದು ಅಲ್ಲದೆ ಇದು ನಮ್ಮ ಕಂಪನಿಯಿಂದಾನೇ ಮ್ಯಾನುಫ್ಯಾಕ್ಚರ್ ಆಗಿದೆ. ಅದು ಹೇಗೆ ಸಾಧ್ಯ ಎನ್ನುತ್ತಾ ಯೋಚಿಸುತ್ತಿರುತ್ತಾನೆ. ಹಲೋ ಮಿಸ್ಟರ್ ರಾಘವ್, ಈಗಲಾದರೂ ನನ್ನ ಮೇಲೆ, ನನ್ನ ಮಾತಿನ ಮೇಲೆ ನಂಬಿಕೆ ಇದೆಯಾ? ಈ ಥರ ಚೀಪ್ ಗಿಮಿಕ್ನ ನನ್ನ ಹತ್ರ ಯೂಸ್ ಮಾಡಬೇಡಿ. ಮೈಂಡ್ ಇಟ್. ಶಟಪ್ ಮಿಸ್ಟರ್ ವಿರಾಟ್, ಮೈಂಡ್ ಯುವರ್ ಟಂಗ್. ಸರಿಯಾಗಿ ಕೇಳಿಸಿಕೊಳ್ಳಿ. ನನ್ನ ಮೆಟೀರಿಯಲ್ಸ್ ಹೇಗೆ ಈ ಥರ ಚೇಂಜ್ ಆಯಿತು ಅಂತ ನಾನು ತಿಳ್ಕೊಂಡು ಬಂದು ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಮಿಸ್ಟರ್ ವಿರಾಟ್ ಅವರೇ, ನೀವು ಮತ್ತೆ ಹೊಸದಾಗಿ ನಿಮ್ಮ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ. ಜೊತೆಗೆ ನಮ್ಮ ಸಪೋರ್ಟ್ ಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ನಾನು ನಿಮ್ಮ ಜೊತೆ ಕೈ ಜೋಡಿಸೋಕೆ ಬಂದಿದ್ದು. ಆದರೆ ನೀವು ಸ್ವಲ್ಪನೂ ಯೋಚನೆ ಮಾಡದೆ ನನ್ನ ಹತ್ರ ಎಷ್ಟು ಚೀಪಾಗಿ ಬಿಹೇವ್ ಮಾಡಿದ್ರಿ ಅಲ್ವಾ? ಆದಷ್ಟು ಬೇಗ ಈ ರಾಘವ್ ಯಾರು ಅಂತ ನಿಮಗೆ ತೋರಿಸ್ತೀನಿ. ಗುಡ್ ಬಾಯ್ ಎಂದು ಹೇಳುತ್ತಾ ಹೋದನು. ಇದೆಲ್ಲವನ್ನು ದೂರದಲ್ಲಿ ನಿಂತು ನೋಡುತ್ತಿದ್ದ ಆರಾಧನಳ ಮುಖದಲ್ಲಿ ವ್ಯಂಗ್ಯವಾದ ನಗು ಮೂಡಿತು. ಜೊತೆಗೆ ರಾಘವನ ಹಿಂದೆಯೇ ಹೋದಳು. ಡ್ಯಾಮಿಟ್, ನಮ್ಮ ಕಂಪನಿ ಮೆಟೀರಿಯಲ್ ಕಳಪೆ ಮಟ್ಟದ್ದು ಅಂತನಲ್ಲ, ಎಷ್ಟು ಧೈರ್ಯ ಇರಬೇಕು ಅಂದುಕೊಳ್ಳುತ್ತಾ ತನ್ನ ಕ್ಯಾಬಿನ್ನಲ್ಲಿ ಇದ್ದ ದಾನಿ ಜೊತೆಗೆ ಫೈಲ್ಗಳನ್ನು ಬಿಸಾಡಿದನು. ಬಾಸ್, ಏನು ಮಾಡ್ತಾ ಇದ್ದೀರಾ ನೀವು? ಇಷ್ಟಕ್ಕೆಲ್ಲ ಯಾರಾದರೂ ಅಪ್ಸೆಟ್ ಆಗ್ತಾರಾ? ಈ ಕಂಪನಿ ಇಲ್ಲ ಅಂದರೆ ಬೇರೆ ಯಾವುದು ಸಿಗೋದೇ ಇಲ್ವಾ? ಯಾಕೆಷ್ಟು ಟೆನ್ಷನ್ ಮಾಡ್ಕೊತೀರಾ? ಲೀವ್ ಇಟ್ ಬಾಸ್. ಮೊದಲೇ ಕೋಪದಲ್ಲಿ ಇದ್ದವ ಅವಳ ಮುಂದೆ ಬಂದು, ವಿಲ್ ಯು ಶಟ್ ಯುವರ್ ಮೌತ್ ಮಿಸ್ ಆರಾಧನಾ? ನಿಮ್ಮನ್ನು ನೀವು ಏನ್ರಿ ಅಂದ್ಕೊಂಡಿದ್ದೀರಾ? ಒಂದು ಕಂಪನಿಯಿಂದ ನಮ್ಮ ಮೇಲೆ ಸುಳ್ಳು ಸುಳ್ಳು ಆಪಾದನೆ ಬಂದರೆ ನಮ್ಮ ಕಂಪನಿ ರೆಪ್ಯುಟೇಷನ್ ಏನಾಗುತ್ತೆ ಅಂತ ಗೊತ್ತಿದೆಯೇನ್ರಿ ನಿಮಗೆ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ಮುಂದೆ ಇನ್ನೊಂದು ಸಲ ಹೀಗೆ ಬೇಕಾಬಿಟ್ಟಿಯಾಗಿ ಉಡಾಫೆಯಿಂದ ಮಾತಾಡಿದರೆ ಹುಷಾರ್ ಎಂದು ತೋರು ಬೆರಳು ತೋರಿಸುತ್ತಾ ನುಡಿದನು. ಸಾರಿ ಸರ್ ಎಂದು ಹೇಳಿ ತಲೆ ತಗ್ಗಿಸಿ ನಿಂತಳು. ಗೆಟ್ ಔಟ್, ನನ್ನ ಕಣ್ಮುಂದೆ ನಿಂತ್ಕೊಬೇಡಿ ಎಂದು ಕೂಗಿ ಹೇಳಿದನು. ಅವಳು ಹೊರಗೆ ಹೋಗುತ್ತಲೇ ಯಾಕೆ ಹೀಗೆಲ್ಲ ಆಯಿತು ಎಂದುಕೊಳ್ಳುತ್ತಾ ಯೋಚನೆಯಲ್ಲಿ ತೊಡಗಿದನು. ಅಬಿಗೆ ಫೋನ್ ಮಾಡಿ ತನ್ನ ಕ್ಯಾಬಿನ್ಗೆ ಬರಲು ಹೇಳಿದನು. ಏನು ರಾಘು, ಬರೋಕೆ ಹೇಳಿದ್ದು? ಅಬಿ, ನೆನ್ನೆ ಮೆಟೀರಿಯಲ್ಸ್ನ ದೀನಬಂಧು ಅವರಿಗೆ ಕಳಿಸಿದ್ವಿ ಅಲ್ವಾ? ಅವರು ನೋಡಿದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟ ಎಂದು ನಡೆದಿದ್ದೆಲ್ಲವನ್ನು ಹೇಳಿದನು. ಏನು ಹೇಳ್ತಾ ಇದ್ದೀಯ ರಾಘು ನೀನು? ನಿಜಾನೇ ಹೇಳ್ತಿದ್ದೀನಿ ಅಬಿ. ಅಲ್ಲ, ಹೇಗೆ ಸಾಧ್ಯ ಇದೆಲ್ಲ? ಆ ವಿರಾಟ್ಗೆ ಏನಾದರೂ ತಲೆ ಕೆಟ್ಟಿದೆಯಂತ? ಅಬಿ, ನನಗಂತೂ ಇದೆಲ್ಲ ಹೇಗಾಯಿತು ಅಂತ ಗೊತ್ತಾಗ್ತಿಲ್ವೋ. ನಿನ್ನೆ ಮೆಟೀರಿಯಲ್ಸ್ನ ಲೋಡ್ ಮಾಡಿ ಕಳುಹಿಸಬೇಕಾದರೆ ಯಾರಿದ್ದಿದ್ದು ಗೋಡನ್ ಹತ್ತಿರ? ರಾಘು, ಮೇ ಬಿ ನೇತ್ರ ಇದ್ಲು ಅನಿಸುತ್ತೆ. ನಾನು ನಿನ್ನ ಕಣ್ಮುಂದೇನೆ ಅಂಜು ಜೊತೆ ಹೋದೆ, ಮತ್ತೆ ಆಫೀಸ್ ಕಡೆ ಬರೋಕ್ಕೂ ಆಗಲಿಲ್ಲ. ಹಾಗಾಗಿ ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಂದನು. ಹಾಂ ಅಬಿ, ಈ ಕೆಲಸಗಳನ್ನೆಲ್ಲ ನಾನೇ ಮಾಡ್ತೀನಿ ಅಂತ ನೇತ್ರ ವಹಿಸಿಕೊಂಡಿದ್ದಾಳೆ. ಅವಳೇ ಇದನ್ನೆಲ್ಲ ವಹಿಸಿಕೊಂಡಿರೋದು ಅಂದ ಮೇಲೆ ಅವಳನ್ನೇ ಕೇಳಬೇಕು ಎಂದು ಹೇಳಿ ನೇತ್ರಾಳಿಗೆ ಕಾಲ್ ಮಾಡಿ ಬರಲು ಹೇಳಿದನು. ಡೋರ್ ಲಾಕ್ ಮಾಡಿ ಬಂದಳು. ಹೇಳು ರಾಘು, ಏನು ವಿಷಯ ಬರೋಕೆ ಹೇಳಿದ್ದು? ಏನಾದರೂ ಮಾತಾಡಬೇಕಿತ್ತಾ? ಮಿಸ್ ನೇತ್ರ, ಇದು ಆಫೀಸ್ ಅನ್ನೋದನ್ನು ಮರಿಬೇಡಿ. ಸಾರಿ ರಾಘು, ಅದು ಎಂದು ತಡವರಿಸಿ ಸಾರಿ ಬಾಸ್ ಹೇಳಿ ಎಂದಳು. ನಿನ್ನೆ ದೀನಬಂಧು ಅವರ ಆಫೀಸಿಗೆ ನೀವು ಮೆಟೀರಿಯಲ್ಸ್ನ ಚೆಕ್ ಮಾಡಿ ಕಳಿಸಿದ್ದೀರಾ? ರಾಘು, ಸಾರಿ ಬಾಸ್, ನಾನು ಎಲ್ಲ ಮೆಟೀರಿಯಲ್ಸ್ನ ಚೆಕ್ ಮಾಡಿನೇ ಕಳಿಸಿದ್ದೀನಿ. ಹಾಗಾದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಯಾಕೆ ರಿಸಲ್ಟ್ ಮಾಡಿ ಎಲ್ಲ ವಾಪಸ್ ಕಳಿಸಿದ್ದಾರೆ ಹೇಳಿ ಮಿಸ್ ನೇತ್ರ? ಸರ್, ಏನು ಮಾತಾಡ್ತಾ ಇದ್ದೀರಾ ನೀವು? ನಾನು ಎಲ್ಲ ಕ್ಲಾತ್ನ ಚೆಕ್ ಮಾಡಿ ದೀನಬಂಧು ಅವರಿಗೆ ಕಳಿಸಿದ್ದೀನಿ. ಅದೇಗೆ ಸರ್ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ? ಐ ಡೋಂಟ್ ನೋ ನೇತ್ರ, ಇದೆಲ್ಲ ಹೇಗಾಯಿತು ಅಂತ ವಿರಾಟ್ ಹೇಳಿದಾಗ ನಾನು ಕ್ಲಾತ್ನ ಚೆಕ್ ಮಾಡಿದೆ. ಅದನ್ನು ನೋಡಿದಾಗಲೇ ಗೊತ್ತಾಗಿದ್ದು ಇದು ನಮ್ಮ ಕಂಪನಿ ಮೆಟೀರಿಯಲ್ಸ್ ಅಲ್ಲ ಅಂತ. ವಾಟ್? ಏನು ಹೇಳ್ತಿದ್ದೀರಾ ರಾಘು? ಕ್ಲಾತ್ ಎಲ್ಲ ನಮ್ಮ ಕಂಪನಿ ಇದೆ ತಾನೆ, ಹೇಗೆ ಕ್ವಾಲಿಟಿಯಲ್ಲಿ ಮೋಸ ಆಗುತ್ತೆ ಅಂತ? ಮತ್ತೆ ಅದೆಲ್ಲ ಕ್ಲಾತ್ ನಮ್ಮ ಕಂಪನಿಯದಲ್ಲ ಅಂದರೆ ಏನಿದರ ಅರ್ಥ ರಘು? ಗೊತ್ತಿಲ್ಲ ಅಬ್ಬಿ, ಇವಾಗ ಏನು ಮಾಡಬಹುದು? ಯಾರ ಕೆಲಸ ಇದು ಅಂತ ಹೇಗೆ ಕಂಡು ಹಿಡಿಯೋದು? ರಾಘು, CCTV ಚೆಕ್ ಮಾಡಿದರೆ ಹೇಗೆ? ಗುಡ್ ಐಡಿಯಾ ಅಬ್ಬಿ, ಟೆನ್ಷನಲ್ಲಿ ಇದು ನನಗೆ ಹೊಳಿಲೇ ಇಲ್ಲ. ನಂತರ ಮೂವರು CCTVಯನ್ನು ಚೆಕ್ ಮಾಡಿದರು. ಆದರೆ ಫುಟೇಜ್ ಅದಾಗಲೇ ಅಳಿಸಿ ಹೋಗಿತ್ತು. ಹೋ ಶೆಟ್, ಏನಾಗ್ತಾ ಇದೆ ಇಲ್ಲಿ? ಫುಟೇಜ್ ಡಿಲೀಟ್ ಆಗಿದೆ ಅಂದರೆ ಏನು ಅರ್ಥ? ಫುಟೇಜ್ ಡಿಲೀಟ್ ಆಗೋಕೆ ಚಾನ್ಸ್ ಇಲ್ಲ. ಹೇಗಾಯಿತು ಇದೆಲ್ಲ? ರಾಘು, ಏನಾಗ್ತಿದೆಯೋ ಏನೋ ಇದೆಲ್ಲ, ನನಗೇನು ಅರ್ಥ ಆಗ್ತಿಲ್ವೋ. ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವೋ ಅಬ್ಬಿ. ನೀವಿಬ್ಬರು ಯಾಕೆ ಹೀಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ? ನಾವು ಹೀಗೆ ಮಾಡಿದರೆ ಹೇಗೆ? ಅದೇನಂತ ಹೇಳು ನೇತ್ರ.
ಮೊದಲೇ ನನಗೆ ತಲೆಗೆಟ್ಟು ಹೋಗಿದೆ. ನೀನು ಈ ಥರ ಎಲ್ಲ ಮಾತಾಡಿದರೆ ನನಗೆ ಅರ್ಥ ಆಗಲ್ಲ. ರಾಘು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ? ನೇತ್ರ, ಏನು ಮಾತಾಡ್ತಾ ಇದ್ದೀಯಾ ಅಂತ ಗೊತ್ತಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ಮ್ಯಾಟರ್ನ ನಾವೇ ಪಬ್ಲಿಕ್ ಮಾಡಬೇಕಾ? ಬರೀ ನಮಗಷ್ಟೇ ಗೊತ್ತಿರೋ ವಿಚಾರ ಇಡೀ ಊರಿಗೆಲ್ಲ ಗೊತ್ತಾಗಬೇಕು ಅಂತಾನಾ? ಡ್ಯಾಡ್ ಮಾಮ್ಗೆ ಈ ವಿಷಯ ಗೊತ್ತಾದರೆ ಅವರಿಗೆ ಟೆನ್ಷನ್ ಆಗಲ್ವಾ? ನೀನೇನು ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಮ್ಮ. ಸುಮ್ಮನೆ ಇದ್ಬಿಡು. ಈ ಪ್ರಾಬ್ಲಮ್ನ ನಾನು ಅಭಿ ಹೇಗೋ ಸಾಲ್ವ್ ಮಾಡ್ತೀವಿ. ಆದರೆ ಈ ವಿಷಯನ ಮನೆಯಲ್ಲಿ ಯಾರಿಗೂ ಹೇಳಬೇಡ, ಓಕೆನಾ? ಸರಿ ರಾಘು, ನಾನು ಯಾರಿಗೂ ವಿಷಯನ ಹೇಳಲ್ಲ. ಸರಿ ನೇತ್ರ, ನೀನೇನು ಹೊರಡು. ಓಕೆ ಬಾಸ್ ಎನ್ನುತ್ತಾ ಹೊರ ಹೋದಳು. ರಾಘು ಈ ಥರ ಮಾಡಿರೋದು ಯಾರು ಅಂತ ಹೇಗೆ ಕಂಡು ಹಿಡಿಯೋದು? ನೋಡೋಣ ಅಭಿ, ಏನಾಗುತ್ತೋ ಅಂತ. ತಪ್ಪು ಮಾಡಿರೋರು ಯಾರೇ ಆದರೂ ಒಂದಲ್ಲ ಒಂದು ಪ್ರೂಫ್ ಬಿಟ್ಟು ಹೋಗಿರ್ತಾರೆ. ಆದಷ್ಟು ಬೇಗ ಸಿಗ್ತಾರೆ ನಮ್ಮ ಕೈಗೆ. ಈಗ ನೀನೇನು ಅದರ ಬಗ್ಗೆ ಚಿಂತೆ ಮಾಡಬೇಡ ಅಭಿ, ನಾನೆಲ್ಲ ನೋಡ್ಕೊಳ್ತೀನಿ. ಯು ಡೋಂಟ್ ವರಿ. ಸರಿ ರಾಘು, ನಾನೇನು ಹೊರಡ್ತೇನೆ. ಇತ್ತ ಆರಾಧನಾ ಹಾಗೂ ಆದಿತ್ಯ ತಮ್ಮ ಮೊದಲ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಸಫಲರಾಗಿದ್ದರು. ಆರಾಧನಾ ಹಾಗೂ ಆದಿತ್ಯ ಹೆಚ್ಚಾಗಿ ಆಫೀಸಿನಲ್ಲಿ ಅತಿ ಸಲುಗೆಯಿಂದ ಮಾತನಾಡುತ್ತಿರಲಿಲ್ಲ. ಇದು ಆರಾಧನಾಳ ಆಜ್ಞೆಯಾಗಿತ್ತು. ಯಾರಿಗಾದರೂ ನಮ್ಮ ಮೇಲೆ ಸಂಶಯ ಬಂದರೆ ಎನ್ನುವ ಉದ್ದೇಶದಿಂದ ಹೀಗೆ ಮಾಡಿದ್ದಳು. ಆಫೀಸ್ ಮುಗಿದ ನಂತರ ಆರಾಧನಾ ಹಾಗೂ ಆದಿತ್ಯ ಎಂದಿನಂತೆ ಕಾಫಿ ಶಾಪ್ನಲ್ಲಿ ಮೀಟ್ ಆಗುತ್ತಾರೆ. ಹಾಯ್ ಆದಿ, ಬಂದು ತುಂಬ ಹೊತ್ತಾಯ್ತಾ ಅನಿಸುತ್ತೆ. ಸಾರಿ ಲೇಟಾಯಿತು. ಹಾಗೇನಿಲ್ಲ ಹಾರು, ನಾನು ಬಂದು ಜಸ್ಟ್ 10 ಮಿನಿಟ್ಸ್ ಆಯಿತು ಅಷ್ಟೇ. ಬಾ ಕೂತ್ಕೋ. ಆದಿ, ಮತ್ತೆ ಹೇಗಿತ್ತು ನನ್ನ ಪ್ಲ್ಯಾನ್? ನೀನಂತೂ ಸೂಪರ್ ಬಿಡಮ್ಮ. ಬಟ್ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅದು ಒಂದೇ ದಿನದಲ್ಲಿ ಇಷ್ಟೆಲ್ಲ ಹೇಗೆ ಮಾಡಿದೆ ಪುಟ್ಟ? ಆದಿ, ಅದು ಹೇಗಂದರೆ ಇಷ್ಟು ದಿನದಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಾ ತಿಳ್ಕೊಂಡಿದ್ದೇನೆಂದರೆ ರಾಘು, ಅಭಿ ಮತ್ತು ನೇತ್ರ ಬಗ್ಗೆ. ರಾಘು ತುಂಬ ಸ್ಟ್ರಿಕ್ಟ್ ಮನುಷ್ಯ. ವರ್ಕ್ ವಿಷಯದಲ್ಲಿ ನೆಗ್ಲೆಜೆನ್ಸಿ ಇಲ್ಲ. ಸೊ ಅವನನ್ನು ಅಷ್ಟು ಬೇಗ ಸೋಲಿಸೋಕೆ ಆಗಲ್ಲ. ಅವನ ಮೈಯೆಲ್ಲ ಕಣ್ಣಾಗಿರುತ್ತೆ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ. ಇನ್ನು ಅಭಿ ವಿಷಯಕ್ಕೆ ಬಂದರೆ ಅವನು ರಾಘವ್ನ ಬಲಗೈ ಬಂಟ. ರಾಘು ಹಿಂದೆ ಮುಂದೆ ಇರ್ತಾನೆ. ಕೆಲಸದ ವಿಷಯ ಅಂತ ಬಂದರೆ ಅವನು ರಾಘು ಥರಾನೇ ಶಾರ್ಪ್ ಮೈಂಡ್. ಅದಕ್ಕೆ ರಾಘು ಇಲ್ಲಿಗೆ ಬರೋಕೆ ಮೊದಲು ತೋರಿಸಿದ್ದೆ ಇದ್ದಾಗ ಅಭಿ ಸರ್ 6 ತಿಂಗಳು ಆಫೀಸ್ ಜವಾಬ್ದಾರಿ ತಗೊಂಡಿದ್ರು. ಆಮೇಲೆ ಸಂತೋಷ್ ಸರ್, ಅಭಿ ಸರ್ ಮಾಡಿದ ಮೇಲೆ ರಾಘು ಈಗ ಜವಾಬ್ದಾರಿ ತಗೊಂಡಿರೋದು. ಇನ್ನು ನೇತ್ರ ಅವರು ಅಷ್ಟಾಗಿ ಆಫೀಸ್ ಬಗ್ಗೆ ತಲೆಕೆಡಿಸಿಕೊಳ್ಳೋದಿಲ್ಲ. ನಿನ್ನೆ ಅಭಿ ಸರ್ ಮತ್ತು ಅವರ ಫಿಯಾನ್ಸಿಯೇ ಅವರು ಬಂದು ಹೋದ ಮೇಲೆ ನೀನು ನಿನ್ನ ಕಂಪ್ಯೂಟರ್ ಸೆಕ್ಷನ್ಗೆ ಹೋದೆ. ಆಗ ರಾಘು ದೀನ ಬಂದು ಟೆಕ್ಸ್ಟೈಲ್ ಅವರ ಜೊತೆ ಟೈಅಪ್ ಆಗಬೇಕು. ಅವರ ಕಂಪನಿ ಲಾಸಲ್ಲಿ ನಡೆಯುತ್ತಿದೆ. ಅವರಿಗೆ ಮೆಟೀರಿಯಲ್ಸ್ನ ಕಳಿಸಿಕೊಡು, ನೀನೇ ಅದರ ಉಸ್ತುವಾರಿ ತಗೋಬೇಕು ನೇತ್ರ ಅಂತ ಹೇಳಿ ನೇತ್ರಾಳಿಗೆ ಕಾಲ್ ಮಾಡಿ ವಿಷಯ ಹೇಳಿದರು. ಆಮೇಲೆ ನೇತ್ರ ಬಂದು ಎಲ್ಲ ಚೆಕ್ ಮಾಡಿ ಮೆಟೀರಿಯಲ್ಸ್ನ ಕಳಿಸೋಕೆ ಅಂತ ಗೋಡೌನ್ ಹತ್ರ ಹೋಗಿ ವರ್ಕರ್ಸ್ ಜೊತೆ ಮಾತಾಡ್ತಾ ಇದ್ಲು. ರಾಘು ಸರ್ ಮನೆಗೆ ಹೋಗೋಕೆ ರೆಡಿಯಾಗಿ ಕಾರ್ ಪಾರ್ಕಿಂಗ್ ಹತ್ರ ಬಂದಿದ್ದನ್ನು ನೋಡಿದೆ. ತಕ್ಷಣ ಅವರ ಕ್ಯಾಬಿನ್ಗೆ ಹೋಗಿ CCTV ವರ್ಕ್ ಆಗದೆ ಇರೋ ಹಾಗೆ ಮಾಡಿದೆ. ಯಾಕಂದರೆ ನಾನು ನೇತ್ರಾಳ ಹಿಂದೆ ಗೋಡೌನ್ ಹತ್ತಿರ ಹೋಗಿದ್ದು ರೆಕಾರ್ಡ್ ಆಗಿರುತ್ತೆ ಅಂತ CCTVನ ಹಾಳು ಮಾಡಿದೆ. ಆಮೇಲೆ ನಿನಗೆ ಕಾಲ್ ಮಾಡಿ ಕ್ಲಾತ್ಸ್ನ ಚೇಂಜ್ ಮಾಡು ಅಂತ ಹೇಳಿದ್ದು. ನಮ್ಮವರೆಲ್ಲ ತುಂಬ ಶಾರ್ಪ್ ಆಗಿದ್ದಾರೆ. ವಿರಾಟ್ ಅವರ ಹಳೆ ಗೌಡೌನ್ನಲ್ಲಿ ಬಿದ್ದಿದ್ದ ಹಳೆ ಕ್ಲಾತ್ಸ್ನ ಮತ್ತೆ ವಿರಾಟ್ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ. ದಾರಿಯಲ್ಲಿ ರಾಘುನ ವರ್ಕರ್ಸ್ನ ದಿಕ್ಕು ತಪ್ಪಿಸಿ ನಮ್ಮವರೆಲ್ಲ ಹೀಗೆ ಮಾಡಿದ್ದಾರೆ. ಹೆಂಗೆ ನಾವು? ಸೂಪರ್ ಆದರೂ ಪುಟ್ಟ, ನಿಂಗೆ ಭಯ ಆಗಲಿಲ್ವಾ? ಅಯ್ಯೋ, ಇದೆಲ್ಲ ಒಂದು ಪ್ಲಾನಾ? ಹೇಳು ಆದಿ. ಎಂಥ ದಡ್ಡ ಆದರೂ ಕೂಡ ತಲೆ ಹೊಡೆಸ್ತಾನೆ ಇಂಥ ವಿಷಯದಲ್ಲಿ, ಗೊತ್ತಾ? ಇದೆಲ್ಲ ಒಂದು ಮ್ಯಾಟರ್ ಅಲ್ಲ. ರಾಘುಗೆ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಇದನ್ನು ಸಾಲ್ವ್ ಮಾಡ್ತಾನೆ. ಅದಕ್ಕೆ ನಾನು ಈ ಥರ ಮಾಡಿದ್ದು. ಈ ಮೆಟೀರಿಯಲ್ಸ್ ಎಲ್ಲ ದೀನ ಬಂದು ಕಂಪನಿಯಿಂದ ಬಂದಿರೋದು ಅಂತ ರಾಘುಗೆ ಗೊತ್ತಾಗಲ್ಲ ಅಷ್ಟೆ. ಯಾಕೆ? ಸ್ವತಃ ವಿರಾಟ್ಗೂ ಗೊತ್ತಿಲ್ಲ ಇದು ಅವರದೇ ಹಳೆ ಗೌಡೌನ್ನಿಂದ ಬಂದಿರೋ ಬಟ್ಟೆಗಳು ಅಂತ. ಸೂಪರ್ ಪುಟ್ಟ ನೀನು. ಆದರೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಲ್ವಾ ಪುಟ್ಟ? ಆದಿ, ಯು ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಇದು ನಮ್ಮ ಮೊದಲ ಹೆಜ್ಜೆ ಪುಟ್ಟ, ಅವರ ಹುಟ್ಟಡಗಿಸೋಕೆ. ಹೌದು ಆದಿ, ಇದೇನು ದೊಡ್ಡ ಹೊಡೆತ ಅಲ್ಲ ಅವರಿಗೆ. ಇದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ ಕೊಡಬೇಕು ಅವರಿಗೆಲ್ಲ ಎಂದು ಹೇಳಿದಳು. ಪುಟ್ಟ, ನಿಜವಾಗಲೂ ನಮ್ಮ ಗೊಂಬೆ ಹೀಗೆ ಆಗೋಕೆ ರಾಘುನೇ ಕಾರಣ ಅಂತೀಯ? ಹೌದು, ಇದ್ದರೂ ಇರಬಹುದು. ಅವನಲ್ಲದೆ ಈ ಕೆಲಸನ ಇನ್ಯಾರು ಮಾಡೋಕೆ ಸಾಧ್ಯ ಹೇಳು ಆದಿ? ಪುಟ್ಟ, ಏನೇ ಆಗಲಿ ನಾವು ದುಡುಕಿ ತಪ್ಪು ಮಾಡಿಬಿಟ್ವಿ ಅಂತ ಆಮೇಲೆ ಫೀಲ್ ಮಾಡ್ಕೊಬಾರ್ದು ಅಲ್ವಾ? ಇಲ್ಲ ಆದಿ, ನೀನೇನೋ ಥಿಂಕ್ ಮಾಡಬೇಡ. ಗೊಂಬೆನ ಚೆನ್ನಾಗಿ ನೋಡ್ಕೊ. ಈಗ ಅವಳ ಮನಸ್ಸು ಮಗು ಥರ. ಹಳೆದ್ದು ಯಾವುದು ಅವಳಿಗೆ ನೆನಪಿಲ್ಲ ಅನ್ನೋದೇ ತುಂಬ ಕಷ್ಟ ಆಗ್ತಾ ಇರೋದು. ನೋಡೋಣ ಮುಂದೆ ಏನಾಗುತ್ತೆ ಅಂತ.
ಸರಿ ಪುಟ್ಟ, ಇಷ್ಟು ದಿನಾನೇ ಕಾದಿದ್ದೀನಂತೆ, ಇನ್ನು ಸ್ವಲ್ಪ ದಿನ ಕಾಯೋಕ್ಕಾಗಲ್ವ ನನಗೆ ಹೇಳು. ಈಗ ಮನೆಗೆ ಹೊರಡೋಣವಾ? ಲೇಟಾಗಿದೆ, ಅಶು ಟೆನ್ಷನ್ ಮಾಡ್ಕೊತಾರೆ ಅಷ್ಟೆ. ಹಲೋ ಸರ್, ನಿಮಗೆ ಅಶು ಬಗ್ಗೆ ಚಿಂತೆನಾ ಇಲ್ಲ ಗೊಂಬೆ ಬಗ್ಗೆ ಚಿಂತೆನಾ ಎಂದು ಹುಬ್ಬೇರಿಸಿ ಕೇಳಿದಳು. ಲೇ, ನನಗೆ ಇಬ್ಬರು ಬಗ್ಗೆನೂ ಚಿಂತೆ ಇದೆ, ಅದಕ್ಕೆ ಹೇಳಿದ್ದು ಮನೆಗೆ ಹೋಗೋಣ ನಡಿ ಅಂತ. ಫಸ್ಟ್ ನಿನ್ನ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನಾನು ಗೊಂಬೆ ಹತ್ತಿರ ಹೋಗಿ ನನ್ನ ಗೂಡಲ್ಲಿ ಸೇರ್ಕೊತೀನಿ, ಸರಿನಾ? ಬಾ ಎಂದು ಆರಾಧನಳನ್ನು ಮನೆಗೆ ಡ್ರಾಪ್ ಮಾಡಿ ತನ್ನ ಗೂಡಿಗೆ ಸೇರಿಕೊಂಡನು. ಪಪ್ಪ, ಮಮ್ಮ ಎಂದು ಕೂಗುತ್ತಾ ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡಿ ಅವರ ಎದುರಲ್ಲಿ ಬಂದು ಕೂತಳು. ನೇತ್ರ, ಹೀಗೆ ನಮ್ಮನ್ನು ಕೂಗಿಕೊಂಡು ಇಲ್ಲಿಯವರೆಗೂ ಬಂದಿದ್ದೀಯಾ? ಮಮ್ಮ, ಪಪ್ಪ, ನಿಮ್ಮಿಬ್ಬರಿಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳಬೇಕಿತ್ತು. ಅಂಥ ಶಾಕಿಂಗ್ ನ್ಯೂಸ್ ಏನು ಮಗಳೇ? ರಾಘು ಏನಾದರೂ ನಿನ್ನ ಲವ್ನ ಆಕ್ಸೆಪ್ಟ್ ಮಾಡ್ಕೊಂಡ? ಪಪ್ಪ ಮಮ್ಮ, ಅದೆಲ್ಲ ಬೇರೆ ಮ್ಯಾಟರ್ ಹೇಳಬೇಕು ಅಂದುಕೊಂಡು ಆಫೀಸ್ನಲ್ಲಿ ನಡೆದ ವಿಷಯವನ್ನು ಅವರಿಬ್ಬರ ಮುಂದೆ ಕಕ್ಕಿದಳು. ಇಬ್ಬರು ಒಟ್ಟಿಗೆ, ಮಗಳೇ ಏನು ಹೇಳ್ತಾ ಇದ್ದೀಯಾ ಪುಟ್ಟ ನೀನು? ಇದೆಲ್ಲ ಯಾರು ಮಾಡಿದ್ರು? ಮತ್ತೆ ಯಾಕೆ ಮಾಡಿದ್ರು? ನನಗೂ ಗೊತ್ತಿಲ್ಲ ಪಪ್ಪ. ಅಯ್ಯೋ ನೇತ್ರ ಪುಟ್ಟ, ಇಷ್ಟಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೊಳ್ತಾರಾ? ಪಪ್ಪ, ನನಗೇನು ಬೇಜಾರಾಗ್ತಿಲ್ಲ, ಆದರೆ ಈ ಕೆಲಸನ ಯಾರು ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಯೋಚನೆ ಮಾಡಬೇಡ ಮಗಳೇ, ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿಯೋಣ. ಅವರು ಯಾರು ಅಂತ ನನಗೆ ಗೊತ್ತಾಗಲೇಬೇಕು. ಜೊತೆಗೆ ಅವರನ್ನು ನಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳೋಣ. ಯಾಕಂದರೆ ಶತ್ರುಗಳ ಶತ್ರು ನಮಗೆ ಮಿತ್ರ. ನಾನು ಕೂಡ ಆದಷ್ಟು ಬೇಗ ಹುಡುಕ್ತೇನೆ ಎಂದು ಹೇಳಿ ಹೋದಳು. ರೀ, ಯಾರು ಈ ಥರ ಮಾಡಿರೋದು ಅಂತ ನಿಮಗೆ ಏನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ಸುಲೋಚನಾ, ಆದರೆ ಆದಷ್ಟು ಬೇಗ ಕಂಡು ಹಿಡಿಯಬೇಕು ಎಂದು ಮಾತು ಮುಗಿಸಿ ಊಟ ಮಾಡಿ ಬಂದು ಮಲಗಿದರು. ಅಲ್ಲಿ ರಾಘು ಜೊತೆ ಊಟ ಮುಗಿಸಿ ರೂಮಿಗೆ ಬಂದು ಒದಗೆ ಹೊದ್ದು ಮಲಗಿದ್ದರು. ಇನ್ನೇನು ನಿದ್ರೆಗೆ ಶರಣಾಗುವ ಸಮಯದಲ್ಲಿ ಯಾರೋ ಅವನ ರೂಮಿನ ಬಾಗಿಲನ್ನು ಬಡಿಯುತ್ತಿದ್ದರು. ಥೋ, ಯಾರಪ್ಪ ಇದು ಇಷ್ಟೊತ್ತಲ್ಲಿ? ನಿದ್ದೆ ಮಾಡೋಕು ಬಿಡಲ್ವಲ್ರೋ ಎಂದು ಗೊಣಗಿಕೊಂಡೆ ಬಾಗಿಲನ್ನು ತೆಗೆದನು. ಅವನು ಬಾಗಿಲು ತೆಗೆದಿದ್ದೇ ತಡ ಅಂಜು ಅವನನ್ನು ತಳ್ಳಿಕೊಂಡೆ ಒಳಗೆ ಬಂದು ಹಾಸಿಗೆ ಮೇಲೆ ಕೂತಳು. ಅಂಜು, ಏನೋ ನಿದ್ದೆ ಮಾಡೋದು ಬಿಟ್ಟು ಇಲ್ಲಿಗೆ ಯಾಕೋ ಬಂದಿದ್ದೀಯಾ, ಅದು ಇಷ್ಟೊತ್ತಿನಲ್ಲಿ? ಅಭಿ, ನನಗೆ ನಿದ್ದೆ ಬರ್ತಿಲ್ಲ, ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅದಕ್ಕೆ ಹೇಳ್ದೆ ಕೇಳದೆ ಹೀಗೆ ಒಂದು ಹುಡುಗನ ರೂಮಿಗೆ ಏಕಾಏಕಿ ನುಗ್ಬಿಡೋದಾ? ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ಳೋದಿಲ್ಲ ನನ್ನ ಬಗ್ಗೆ? ಏನು ಅಂದ್ಕೊಳ್ತಾರೆ? ಅಮ್ಮ ತಾಯಿ, ಏನು ಅಂದುಕೊಳ್ಳೋದಿಲ್ಲ. ತಾವಿನ್ನು ಹೊರಡಿ. ಸರಿನಾ? ಹೊರಡ್ತೀನಿ, ಮೊದಲು ನೀನು ಬಾ ಇಲ್ಲಿ. ಅಂಜು ಪ್ಲೀಸ್ ಹೊರಡು. ಇವಾಗೇನು, ನೀನು ಬರ್ತೀಯೋ ಬರಲ್ವೋ? ಸರಿ, ಬಂದೆ ಹೇಳು. ಅದೇನಂತ ನಾನಿಲ್ಲೇ ಪಾಚ್ಕೊತೀನಿ, ಬಾ ಇಲ್ಲೇ ಕೂತ್ಕೋ ಎಂದು ಹೇಳಿ ಅವನ ಮಡಿಲಲ್ಲಿ ತಲೆ ಇಟ್ಟಳು. ಯಾಕೋ ಅಂಜು ನಿದ್ದೆ ಬಂದಿಲ್ಲ, ಏನಾಯ್ತು? ನಾನು ಕಂದಮ್ಮಗೆ. ಏನಿಲ್ಲ ಅಭಿ. ಅಂಜು, ಅಳ್ತಾ ಇದ್ದೀಯಾ? ಏಳು ಮೊದ್ದು ಮೇಲೆ ಈಗ ಏನಾಯ್ತು ಅಂತ ಅಳ್ತಾ ಇದ್ದೀಯಾ? ಅಣ್ಣ ಪ್ರತಿದಿನ ಈ ಥರ ಕೊರಗೋದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಇದೆಲ್ಲ ಆಗಿದ್ದು ನನ್ನಿಂದಾನೇ ಅಲ್ವಾ? ಅಂಜು, ಯಾರು ಹೇಳಿದ್ದು ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ? ಏನೇನೋ ಥಿಂಕ್ ಮಾಡಬೇಡಮ್ಮ. ಇಲ್ಲ ಅಭಿ, ಅವಳು ಅಣ್ಣನಿಂದ ಬಿದ್ದಾಗ ನಾನೇ ಅಣ್ಣನಿಗೆ ಫೋರ್ಸ್ ಮಾಡಿದೆ, ಒಪ್ಕೋ ಅಣ್ಣ, ಅವಳು ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿ ಅವನ ಮನಸ್ಸಲ್ಲಿ ಅವಳ ಬಗ್ಗೆ ಒಳ್ಳೆ ಭಾವನೆ ಮೂಡೋ ಹಾಗೆ ಮಾಡಿದ್ದು ನನ್ನ ತಪ್ಪಲ್ವಾ? ಅವನು ಈ ಲವ್ ಹುಡುಗಿರು ಅಂದ್ರೇನು ದೂರ ಹೊಡ್ತಿದ್ದ. ಆದರೆ ಅವಳನ್ನು ಲವ್ ಮಾಡಿ ಹಚ್ಚಿಕೊಂಡ ಮೇಲೆ ಈ ಥರ ಯಾರಿಗೂ ಹೇಳದೆ ಕೇಳದೆ ದೂರ ಹಾಕ್ತಾಳೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ ಅಭಿ. ಅಂಜು, ಸಾಕು ಹತ್ತಿದ್ದು. ಅವಳನ್ನು ನೋಡಿದ ಮೊದಲನೇ ದಿನಾನೇ ರಾಘುಗೆ ಅವಳು ಇಷ್ಟ ಆಗಿದ್ಲು ಗೊತ್ತಾ? ಆದರೆ ಅವಳನ್ನು ಲವ್ ಮಾಡಬೇಕು ಅಂತ ಅವನು ಅಂದುಕೊಂಡಿರಲಿಲ್ಲ. ಯಾಕೆ ಅಂದರೆ ಅವಳು ನಿನ್ನ ಫ್ರೆಂಡ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಷ್ಟೆ. ಈಗ ಆದರೂ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಟು ಈಗ ಆರಾಮಾಗಿ ಮಲಗು ಅಂಜು. ನಾನೇ ನಿನ್ನ ರೂಮ್ವರೆಗೂ ಬಿಟ್ಟು ಬರ್ತೀನಿ ಬಾ ಎಂದು ಅವಳನ್ನು ರೂಮ್ವರೆಗೂ ಕರೆತಂದು ಅವಳನ್ನು ಮಲಗಿಸಿ ಹೊರಗೆ ಹೊದ್ದಿಸಿ ಅವಳು ಮಲಗುವವರೆಗೂ ತಲೆ ಸವರಿ ಅವಳು ಮಲಗಿದ ನಂತರ ಹಣೆಗೆ ಚುಂಬಿಸಿ ತಾನು ಸಹ ಮಲಗಲು ಹೋದನು. ಆರಾಧನಾ ಹಾಗೂ ಆದಿತ್ಯ ತಮ್ಮ ಮೊದಲ ಯತ್ನದಲ್ಲೇ ಸ್ವಲ್ಪ ಮಟ್ಟಿಗೆ ಗೆಲುವನ್ನು ಸಾಧಿಸಿದ್ದರಿಂದ ನೆಮ್ಮದಿಯಿಂದ ನಿದ್ರೆಗೆ ಜಾರಿದರು. ರಾಘು ರಾತ್ರಿ ಪೂರ ಇಂದು ನಡೆದ ವಿಷಯದ ಬಗ್ಗೆ ಮನನ ಮಾಡಿಕೊಳ್ಳುತ್ತಾ ಹಾಗೆಯೇ ನಿದ್ದೆ ಹೋದನು. ಒಬ್ಬರ ಸೋಲು ಮತ್ತೊಬ್ಬರ ಗೆಲುವು. ಈ ಚದುರಂಗದಾಟದಲ್ಲಿ ಗೆಲ್ಲುವರ್ಯಾರೋ ಸೋಲುವರ್ಯಾರೋ ಆ ದೇವನೇ ಬಲ್ಲ.
ಮರುದಿನ ಆಫೀಸಿಗೆ ಬಂದ ರಾಘು ಮತ್ತೊಮ್ಮೆ ಎಲ್ಲಿ ತಪ್ಪಾಯಿತು, ಇದಕ್ಕೆ ಕಾರಣ ಯಾರು ಅಂತ ಕ್ರಾಸ್ ಚೆಕ್ ಮಾಡುತ್ತಿರುತ್ತಾನೆ. ಆದರೂ ಒಂದು ಸುಳಿವು ಸಹ ಅವನಿಗೆ ಸಿಗಲಿಲ್ಲ. ಆರಾಧನಾಗೆ ಕಾಲ್ ಮಾಡಿ ಕ್ಯಾಬಿನ್ಗೆ ಬರಲು ಹೇಳುತ್ತಾನೆ. ನೋಡಿ ಮಿಸ್ ಆರಾಧನಾ, ಇನ್ಮೇಲಿಂದ ನೀವು ನೇತ್ರ ಅವರ ಜೊತೆಗೆ ಇದ್ದು ಅವರಿಗೆ ಹೆಲ್ಪ್ ಮಾಡಿ. ನಿನ್ನೆ ಆಗಿದ್ದ ಥರ ಇನ್ಯಾವತ್ತೂ ರಿಪೀಟ್ ಆಗಬಾರ್ದು. CCTV ಎಲ್ಲ ಹಾಳಾಗಿದೆ ಅನಿಸುತ್ತೆ. ನನ್ನ ಫುಟೇಜು ಯಾವುದು ಸಿಗ್ತಿಲ್ಲ, ಡಿಲೀಟ್ ಆಗಿದೆ. ನೇತ್ರ ಜವಾಬ್ದಾರಿ ತಗೊಂಡಿದ್ರು, ನೋ ಯೂಸ್. ತುಂಬಾ ಲಾಸ್ ಆಗಿದೆ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೂ ಸಹ ಆಗ್ತಿಲ್ಲ ನನ್ನ ಕೈಲಿ. ಏನು ಮಾಡೋಕ್ಕೂ ಆಗಲ್ಲ ಇವಾಗ. ಸೊ ನೀವು ನೇತ್ರ ಅವರು ಬರದೇ ಇದ್ದಾಗ ಅದರ ಇನ್ಚಾರ್ಜ್ ತಗೊಳ್ಳಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇದನ್ನು ಯಾರ ಹತ್ರನೂ ಡಿಸ್ಕಷನ್ ಮಾಡೋಕ್ಕೆ ಹೋಗಬೇಡಿ, ನೆನಪಿರಲಿ. ಸರ್, ನೆನಪಿದೆ. ಓಕೆ, ನೀವು ಇಲ್ಲೇ ಇರಿ. ನಾನು ಆದಿತ್ಯ ಅವರನ್ನು ಇಲ್ಲಿಗೆ ಕರೆಸ್ತೀನಿ. ನೀವು ಇಬ್ಬರ ಹತ್ತಿರ ಮಾತಾಡೋದಿದೆ ಎಂದು ಹೇಳಿ ಆದಿತ್ಯನಿಗೆ ಕಾಲ್ ಮಾಡಿ ಕ್ಯಾಬಿನ್ಗೆ ಬರಲು ಹೇಳುತ್ತಾನೆ. ಆರಾಧನಾಳ ಮನದಲ್ಲಿ, ಅಯ್ಯೋ ತಂದೆ ರಾಯರೇ, ಇವನಿಗೆ ಏನಾದರೂ ನಾವು ಮಾಡಿದ ಪ್ಲ್ಯಾನ್ ಗೊತ್ತಾಯ್ತಾ? ನನ್ನ ಹತ್ರ ಆದಿ ಹತ್ರ ಮಾತಾಡೋ ಅಂಥದ್ದೇನಿದೆ ನೋಡಿ ರಾಯರೇ. ಈ ಸಿಡುಕ್ಮುದಿ ಸಿದ್ದಪ್ಪ ನಿಮ್ಮ ಹೆಸರನ್ನು ಇಟ್ಕೊಂಡಿದ್ದಾನೆ ಅಷ್ಟೆ. ನಿಮ್ಮ ಥರ ಒಳ್ಳೆ ಬುದ್ಧಿ ಇವನಿಗೆ ಇಲ್ಲ. ಅದಕ್ಕೆ ನಾನು ಇವನಿಗೆ ಬೈಕೊಂತ ಇರ್ತೀನಿ. ಹಾಗಂತ ನಾನು ನಿಮಗೆ ಬೈಕೊಂತ ಇದ್ದೀನಿ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಸ್ವಲ್ಪ ದಯಮಾಡಿ ಈ ರಾಘವನಿಗೆ ಮೆಟೀರಿಯಲ್ಸ್ ಚೇಂಜ್ ಮಾಡಿದ್ದಲ್ಲಿ ನಮ್ಮ ಕೈವಾಡ ಇದೆ ಅಂತ ಗೊತ್ತಾಗದೆ ಇರೋ ಹಾಗೆ ಮಾಡಪ್ಪ ಎಂದು ಬೇಡಿಕೊಳ್ಳುತ್ತಿದ್ದಳು. ಹಲೋ ಮೇಡಮ್. ರೀ ಆರಾಧನಾ ಅವರೇ. ಎಚ್ಚೆತ್ತು. ಹಾಂ ಹೇಳಿ ಸರ್. ಏನ್ರಿ ಕನಸು ಕಾಣ್ತಾ ಇದ್ದೀರಾ? ಕನಸ? ಅದು ನಾನು ಹಾಗೇನಿಲ್ಲ ಸರ್. ಯಾಕೆ ಕೇಳ್ತಾ ಇದ್ದೀರಾ? ಮತ್ತಿನ್ನೇನ್ರಿ, ನಾನು ಆಗ್ಲಿಂದ ನಿಮ್ಮನ್ನು ಕೂಗ್ತಾನೆ ಇದ್ದೀನಿ. ನೀವು ಬೇರೆ ಯಾವುದೋ ಲೋಕದಲ್ಲಿ ಇರೋ ಹಾಗಿತ್ತು. ಅದು ಹಾಗೇನಿಲ್ಲ ಸರ್, ಎಲ್ಲ ನನ್ನ ಕರ್ಮ ಎಂದು ಹಣೆ ಚಚ್ಚಿಕೊಳ್ಳುತ್ತಿರುವಾಗಲೇ ಆದಿತ್ಯ ಕ್ಯಾಬಿನ್ಗೆ ಬಂದನು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಕಮಿಂಗ್. ಮಿಸ್ಟರ್ ಆದಿತ್ಯ, ನಿಮ್ಮನ್ನು ಏನಕ್ಕೆ ಕರೆಸಿದ್ದು ಅಂದರೆ, ಹೈದರಾಬಾದಿಗೆ ಒಂದಷ್ಟು ಡ್ರೆಸ್ಸಸ್ನ ಕಳಿಸ್ಬೇಕು. ಆರ್ಡರ್ ಬಂದಿದೆ. ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಒಳಗೆ ನೀವು ಮತ್ತು ಆರಾಧನಾ ಅವರು ಸೇರಿಕೊಂಡು ಹೊಸ ಡಿಸೈನ್ ರೆಡಿ ಮಾಡಿಬಿಡಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಹೊಸ ಡಿಸೈನರ್ ಹುಟ್ಟಿಕೊಳ್ಳುತ್ತಿದ್ದಾರೆ ಮಾರ್ಕೆಟಿಂಗಲ್ಲಿ. ಸೊ ನೆಕ್ಸ್ಟ್ ಮಂತ್ ನಮಗೆ ಒಂದು 10,000 ಮೆಟೀರಿಯಲ್ಸ್ನ ಹೈದರಾಬಾದಿಗೆ ಕಳಿಸಬೇಕು. ಸೊ ನೀವು ಒಂದಷ್ಟು ಸ್ಯಾರಿ ಹಾಗೆ ಮಾಡರ್ನ್ ಮತ್ತು ಟ್ರೆಡಿಷನಲ್ ಡ್ರೆಸ್ಸಸ್ನ ಡಿಸೈನ್ ಮಾಡಿ. ಗಂಡು ಮಕ್ಕಳಿಗೆ ರೇಷ್ಮೆ ಬಟ್ಟೆ ಹಾಗೆ ಮಕ್ಕಳಿಗೆ ಇಷ್ಟ ಆಗೋ ಥರದ ಒಂದಷ್ಟು ಮೆಟೀರಿಯಲ್ಸ್ನ ರೆಡಿ ಮಾಡಿ. ಇನ್ನು 1 ವೀಕಲ್ಲಿ ನನಗೆ ಸ್ಯಾಂಪಲ್ ರೆಡಿ ಆಗಿರಬೇಕು. ನೀವಿಬ್ಬರು ಬೇಗ ಕೆಲಸ ಮುಗಿಸುತ್ತೀರಾ ಅಂದುಕೊಂಡಿದ್ದೇನೆ. ಯಾ ಶೋರ್ ಸರ್, ಖಂಡಿತ ಬೇಗ ಮಾಡಿ ಮುಗಿಸ್ತೀವಿ. ಓಕೆ, ನೀವಿನ್ನೂ ಹೊರಡಬಹುದು. ಆದಿತ್ಯನಿಗೆ ಮನೆಯಿಂದ ಫೋನ್ ಬಂದಿತ್ತು. ಹಲೋ ಆದಿ. ಹೇಳು ಅಮ್ಮ. ಎಲ್ಲಿದ್ದೀಯ ಕಂದ? ಬೇಗ ಬಾರೋ ಮನೆಗೆ. ಯಾಕಮ್ಮ, ಏನಾಯಿತು? ಏನಾದರೂ ಪ್ರಾಬ್ಲಮ್ ಆಯಿತಾ? ಎಲ್ಲ ನನ್ನ ಕರ್ಮ ಕಣಪ್ಪ, ನೀನು ಮೊದಲು ಮನೆಗೆ ಬಾ ಎಂದು ಹೇಳಿ ಫೋನ್ ಇಟ್ಟರು. ಅವಸರವಾಗಿಯೇ ಮನೆಗೆ ಬಂದನು. ಅಮ್ಮ ಏನಾಯಿತು? ಯಾಕೆ ಈ ಥರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಯಾ? ಆಗಲೇ ಹೇಳಿದ್ನಲ್ಲಪ್ಪ, ಎಲ್ಲ ನಮ್ಮ ಕರ್ಮ ಅಂತ. ಈ ಅನಿಷ್ಟದೊಳಿಂದ ನಮಗೆ ನೆಮ್ಮದಿನೇ ಇಲ್ದಂಗಾಯಿತು. ಅಮ್ಮ ಯಾಕೆ ಈಗ ಆಡ್ತಿದ್ಯಾ? ಯಾಕೆ ಇಷ್ಟೊಂದು ಕೋಪ ನಿನಗೆ? ಅದು ನನ್ನ ಗೊಂಬೆ ಮೇಲೆ. ಅಂಥದ್ದೇನು ಮಾಡಿದ್ಲು ಅವಳು ನಿನಗೆ ಅಂತ ಈ ಥರ ರೇಗಾಡ್ತಿದ್ಯಾ? ಇನ್ನೇನು ಮಾಡಲಿ ಮತ್ತೆ? ನಿನ್ನ ಬಿಟ್ಟು ಇನ್ಯಾರನ್ನು ಹತ್ತಿರ ಸೇರಿಸಲ್ಲ ನಿನ್ನ ಗೊಂಬೆ. ಆ ಬಾಲ ಮತ್ತು ರೂಪ ಅವಳು ರೂಮಿಗೆ ಊಟ ಕೊಡೋಕೆ ಹೋದರೆ ಆ ಬಾಲನ್ನು ನೋಡಿ ಹತ್ತಿರ ಬರಬೇಡ, ಹತ್ತಿರ ಬಂದರೆ ಕೂಗಾಡ್ತೀನಿ, ಕೊಲೆ ಮಾಡ್ತೀನಿ, ಕಿರ್ಚಾಡ್ತೀನಿ ಅಂತ ಕಿರುಚಾಡಿ ಅವನ ಮೇಲೆ ಟೇಬಲ್ ಫ್ಯಾನ್ ಬಿಸಾಡಿ ಅದರಿಂದ ಅವನಿಗೆ ಹೊಡೆದಿದ್ದಾಳೆ. ಅವಳ ಅವತಾರ ನೋಡಿ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಔಟ್ ಹೌಸ್ನಲ್ಲಿ ಎದರಿಕೊಂಡು ಕೂತಿದ್ದಾನೆ. ಯಾವಾಗಲೂ ಅವಳ ಸುತ್ತಮುತ್ತ ನಾವು ಕೂತ್ಕೊಂಡು ಇರೋಕ್ಕಾಗುತ್ತಾ? ಆದಿ, ಹುಚ್ಚಿ ಕಣೋ ಅವಳು. ಆ ಹುಚ್ಚಿ ಜೊತೆ ಹೇಗೆ ಜೀವನ ಮಾಡ್ತೀಯಾ ಎಂದು ತಮ್ಮ ಅಸಹನೆಯನ್ನು ಹೊರಹಾಕಿದರು. ಅಮ್ಮ ಪ್ಲೀಸ್, ನನ್ನ ಗೊಂಬೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡಮ್ಮ, ನಿನ್ನ ಕೈ ಮುಗಿತೀನಿ. ನನ್ನ ಸೊಸೆ ಅಂತ ಮುದ್ದಾಡ್ತಾ ಇದ್ದೀಯಲ್ಲಮ್ಮ. ಹಾಗಾದರೆ ನಿನ್ನ ಪ್ರೀತಿ ಬರೀ ಅತ್ತೆ ಇದ್ದಾಗ ಮಾತ್ರ ಇದ್ದೇನಮ್ಮ? ಅತ್ತೆ ಹೋದ್ಮೇಲೆ ಎಲ್ಲಮ್ಮ ಹೋಯ್ತು ನಿನ್ನ ಪ್ರೀತಿ ಎಲ್ಲ. ಆದಿ, ಅದು ಆಗಲ್ಲ ಕಣೋ. ಮತ್ತಿನ್ನೇನು ಹೋಗಮ್ಮ. ನಿನ್ನ ಲೈಫ್ನ ಹಾಳು ಮಾಡಿಬಿಟ್ಲಲ್ಲೋ ಅವಳು. ಎತ್ತ ಹೊಟ್ಟೆ ಸಂಕಟ ನಿನಗೆ ಹೇಗಪ್ಪ ಅರ್ಥ ಆಗುತ್ತೆ? ಅಮ್ಮ ಪ್ಲೀಸ್, ಹಾಗೆಲ್ಲ ಹೇಳಬೇಡ. ಕೋಪದಲ್ಲಿ ಏನೇನು ಮಾತಾಡಿ ನಿನ್ನ ಮೇಲೆ ರೇಗ್ಬಿಟ್ಟೆ.
ನನ್ನ ಕ್ಷಮಿಸಿಬಿಡು. ಸರಿ ಬಿಡು ಹಾದಿ, ಆಗಬಾರದೆಲ್ಲ ಆಗೋಯ್ತು. ನಾನು ಅವಳ ಮೇಲೆ ಕೋಪ ಮಾಡಿಕೊಂಡ್ರು ಏನು ಯೂಸ್ ಇಲ್ಲ. ನೀನೇ ಅವಳನ್ನು ಬಿಟ್ಕೊಡಲ್ಲ ಅಂದಮೇಲೆ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ. ನನಗೂ ಅವಳಂದರೆ ಇಷ್ಟನೇ ಕಣೋ, ಆದರೆ ಈ ಥರ ಎಲ್ಲ ಆಗೋಯ್ತಲ್ಲ ಅನ್ನೋದೇ ಚಿಂತೆ ಕಣಪ್ಪ. ಹೋಗ್ಲಿ ಬಿಡು, ಏನೋ ಹೊಟ್ಟಿನಲ್ಲಿ ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಆದಿ. ಖಂಡಿತ ಅಮ್ಮ, ನಾನು ನನ್ನ ಗೊಂಬೆ ನಿನ್ನ ಕಣ್ಮುಂದೇನೆ ಚೆನ್ನಾಗಿರ್ತೀವಿ, ನೋಡ್ತಾ ಇರು. ಸರಿ ಕಣಪ್ಪ, ಹೋಗಿ ಮೊದಲು ನಿನ್ನ ಗೊಂಬೆ ಹತ್ತಿರ ಮಾತಾಡು, ನಾನು ಬಾಲನ ಹತ್ತಿರ ಮಾತಾಡ್ತೀನಿ. ಸರಿನಮ್ಮ, ನಾನು ಗೊಂಬೆ ಹತ್ತಿರ ಹೋಗ್ತೀನಿ. ಗೊಂಬೆ ಎಂದು ಕೂಗುತ್ತಾ ಹೊಳ ಬಂದನು. ಹೇ ಗೊಂಬೆ. ಹೈ ಮಾಮ, ಯಾವಾಗ ಬಂದೆ? ನಾನು ಆಗಲೇ ಬಂದೆ ಕಣೋ. ಏನೋ ಮಾಡ್ತಿದ್ದೀಯಾ? ಊಟ ಮಾಡಿದ್ಯಾ ಎಂದು ಅವಳ ತಲೆ ಸವರಿ ಕೇಳಿದನು. ಇಲ್ಲ ಮಾಮ, ನನಗೆ ನೀನೇ ಊಟ ಮಾಡಿಸು, ಹಸಿವು ಜಾಸ್ತಿ ಆಗಿದೆ. ಸರಿ ಕಂದ, 1 ನಿಮಿಷ ಇಲ್ಲೇ ಇರು, ಊಟ ಹಾಕ್ಕೊಂಡು ಬರ್ತೀನಿ ಎಂದು ಅಡಿಗೆ ಮನೆಗೆ ಹೋಗಿ ಊಟ ತಂದನು. ಗೊಂಬೆ, ಬಾ ಇಲ್ಲಿ ಕೂರು ಎಂದು ಅವಳನ್ನು ತನ್ನ ಪಕ್ಕ ಕೂರಿಸಿ ಊಟ ಮಾಡಿಸಿದನು. ಮಾಮ ಬಾ, ಅಲ್ಲಿ ಹೊರಗಡೆ ಹೋಗೋಣ. ಬೇಡ ಗೊಂಬೆ, ಹೊರಗಡೆ ತುಂಬ ಚಳಿ ಇದೆ, ಈಗ ಆರಾಮಾಗಿ ಮಲ್ಕೋ ಎಂದು ಹೋಗುವವನ ಕೈ ಹಿಡಿದಳು. ಏನೋ ಗೊಂಬೆ. ಮಾಮ ನೀನು ಬಾ, ಇಲ್ಲೇ ಮಲ್ಕೋ. ಬೇಡ ಗೊಂಬೆ, ನಾನು ನನ್ನ ರೂಮ್ಗೆ ಹೋಗಿ ಮಲ್ಕೊತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ ನೀನು ನನ್ನ ಜೊತೆ ಮಲ್ಕೊಬೇಕು ಅಷ್ಟೆ. ಸರಿ ಗೊಂಬೆ, ನಾನು ಸೋಫಾ ಮೇಲೆ ಮಲ್ಕೊತೀನಿ, ಓಕೆನಾ? ಬೇಡ ಮಾಮ, ನೀನು ಇಲ್ಲೇ ಮಲಗು, ನನ್ನ ಪಕ್ಕದಲ್ಲೇ. ಪುಟ್ಟ, ನನ್ನ ಮಾತು ಕೇಳೋ ಸ್ವಲ್ಪ. ಬೇಡ ಹೋಗು, ನೀನು ಮಾತಾಡಬೇಡ ನನ್ನ ಜೊತೆ. ಎಷ್ಟೊಂದು ಹಠ ಮಾಡ್ತೀಯ ಗೊಂಬೆ ನೀನು. ಸರಿ ಬಾ, ನಾನು ನಿನ್ನ ಪಕ್ಕನೇ ಮಲಗ್ತೀನಿ ಎಂದು ಅವಳ ಪಕ್ಕದಲ್ಲಿ ಮಲಗಿಕೊಂಡು ಅವಳ ತಲೆಯನ್ನು ಸವರುತ್ತಿದ್ದನು. ಅವನಲ್ಲಿ ಯಾವ ಬಯಕೆಗಳು ಇರಲಿಲ್ಲ. ತಾಯಿ ಮಗುವನ್ನು ತಟ್ಟಿ ಮಲಗಿಸುವಂತೆ ಅವನ ಗೊಂಬೆಯನ್ನು ಮಲಗಿಸುತ್ತಿದ್ದನು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.